ತನ್ನ ತನಿಖಾ ಸಂಸ್ಥೆ ನೇಮಿಸಿಕೊಂಡು ಮಾಡಬಾರ್ದು. ಯಾಕಂದ್ರೆ ಪ್ರಜಾಪ್ರಭುತ್ವ ಸಾಯ್ತಾ ಇದ್ದೀರಿ, ಇದು ನಾವು ಗಮನಿಸಬೇಕಾಗಿದೆ. ಹಿಂಗೆ ಹೋದ್ರೆ ಪ್ರಜಾಪ್ರಭುತ್ವ ಸಾಯ್ತದೆ ಇಲ್ಲ. ಎಲೆಕ್ಷನ್ ಕಮಿಷನ್ ಇವತ್ತು ನಾವು ಅನ್ನೋನು ಅದ್ರ ಬಗ್ಗೆ ನಾವು ಸಂಶಯ ವ್ಯಕ್ತಪಡಿಸೋದಲ್ಲ. ಯಾಕಂದ್ರೆ ಇವತ್ತು ಅವ್ರು ಆರೋಪ ಮಾಡ್ತಾರಂತೆಲ್ಲ ಸತ್ಯಂತೂ ಅಲ್ಲ, ಆದ್ರೆ ಸುಳ್ಳಂತ ಹೆಂಗೆ ಹೇಳೋರು ನೀವು? ದಾಖಲೆಗಳು ಕೊಡ್ತಾ ಇದ್ದಾರಲ್ಲ ಅವರು. ಮತ್ತು ಅದು ಪ್ರೂವ್ ಆಗ್ತಾ ಬಂದದ್ದು 65 ಲಕ್ಷ ಮತಗಳು ಡಿಲೀಟ್ ಮಾಡ್ಸೋಕೆ ಹಚ್ಚಿದ್ರು. ಮತ್ತೇನೋ ಗದ್ದಲಾಗಿ ಮಾಡಿದ್ರು. ಇರ್ತಂದ್ರೆ ಈಗ ಅದರೇ ಮುಂದುವರಿಸ್ತಾ ಇದ್ದಾರೆ ವೆಸ್ಟ್ ಬೆಂಗಾಲ್ದಲ್ಲೇ ಮತ್ತು ನಮ್ಮ ಏನಪ್ಪ ಅಂದ್ರೆ ಉತ್ತರ ಪ್ರದೇಶದಲ್ಲೇ. ಮೋದಿ ಅವರಂತ ಹೇಳ್ತಾರೆ ಜಂಗಲ್ ರಾಜ್ ಯಾರು ನಾವು ತೆಗಿತೀವಿ, ಜನ ಬೆಂಬಲ ಸೂಚಿಸ್ತಾರಂತ. ಜನರ ಬೆಂಬಲವನ್ನು ಮಷಿನ್ಗಳ ಈ ವೋಟಿಂಗ್ ಮಷಿನ್ಗಳ ಮೂಲಕ ಬದಲಾಯಿಸ್ತಾ ಇದ್ದಾರೆ ಅಂತೇಳಿ ನಮ್ಮ ಏನಪ್ಪ ಅಂದ್ರೆ ವಿರೋಧ ಪಕ್ಷಗಳ ಆರೋಪ. ಅದಕ್ಕೆ ಅವ್ರು ಬ್ಯಾಲೆಟ್ ಪೇಪರ್ ಎಲೆಕ್ಷನ್ ಆಗಲಿ ಅಂತ ಬಯಸ್ತಾನೆ ಇದ್ದಾರೆ. EVM ಮೇಲೆ ಆರೋಪ ಮಾಡಿದರು, VVPAT ಮೇಲೆ ಆರೋಪ ಮಾಡಿದ್ರು. VVPAT ಯಾಕೆ ಇಡ್ತಾ ಇಲ್ಲ EVMಗಳ ಜೊತೆಗೆ ಅಂತ ಕೇಳ್ತಾ ಇದ್ದಾರೆ. ಇವತ್ತು ಆಗ್ತಾ ಇಲ್ಲ. ಇದು ಮಾಡೋರು ಯಾರು? ಒಂದೇ ಒಂದು ಸಂಸ್ಥೆ ಇರುವಂಥದ್ದು ಇವತ್ತು ಎಲ್ಲ ಒಂದು ಪವರ್ ಇರುವಂಥದ್ದು ನ್ಯಾಯಾಂಗ. ಯಾಕ್ರಿ ಆರ್ಡರ್ ಮಾಡಬಾರ್ದು? ಎಲ್ಲ ಕಡೆ VVPATಗಳನ್ನು ಪ್ರತಿಯೊಂದು EVM ಮಾಡೋ ಜೊತೆಗೆ ಅಲ್ಲಿ ನಡೀತಿರುವಂಥ ಬೋಗಸ್ ವ್ಯವಹಾರಗಳು ಪ್ಯಾಕ್ ಡಾಕ್ಯುಮೆಂಟ್ಸ್ಗಳನ್ನು ಮುಚ್ಚಿಡ್ತಾರೆ. 2 ತಿಂಗಳಲ್ಲಿ 3 ತಿಂಗಳಲ್ಲಿ ಯಾಕೆ ಡಿಲೀಟ್ ಆಗಿ ಮಾಡ್ತಾರೆ ಅದನ್ನೆಲ್ಲ. ಮತದಾರ ಪಟ್ಟಿ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಓಟ್ ಹಾಕಿದವ್ರದ್ದಾಗಿರ್ಬೋದು. ಇವನ್ ಇದನ್ನು ನಿಮ್ಮ ಕೋರ್ಟ್ನಲ್ಲಿ ಬಂದು ಕೇಳ್ತಾ ಇದ್ದಾರೆ ವಿರೋಧ ಪಕ್ಷದವರು. ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ ಎಲೆಕ್ಷನ್ ಕಮಿಷನು. ಈಗ ಇದ್ರ ಜವಾಬ್ದಾರಿ ಯಾರು ಅವರು? ಹೌದು.